ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಆರೂಢ ಕನ್ನಡ ಸ್ಟೋರೀಸ್ ಅಂತೇಳಿ ಹೊಸ ಚಾನಲ್ ಮಾಡ್ಕೊಂಡೇನ್ರಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟೇನಿ. ದಯವಿಟ್ಟು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ, ಮತ್ತು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕೇನಿ, ಹೋಗಿ ಕ್ಲಿಕ್ ಮಾಡಿದ್ರೆ ಅದು ವಿಡಿಯೋ ಓಪನ್ ಆಕೈತಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಅದ್ರಾಗ ವಿಡಿಯೋ ಹಾಕೇನಿ ನೋಡ್ರಿ. ಅಪ್ಪ, ಅಲ್ಲಪ್ಪ, ನೀವು ಹೇಳ್ತೀರಿ ಇವ್ರು ಮಾಡೋದು ಸರಿಯೇನ? ಏನಾದ್ವಾ? ಅಲ್ಲ, ನಿಮ್ಮ ದೋಸ್ತನ ಮಗಳು ಅಂತ ಹೇಳಿ ನೀವು ತಂದು ಏನು ಮದುವೆ ಮಾಡಿಸಿದೀನಿ ನನ್ನ ಮಗ್ಗ. ಆ ಹುಡುಗಿ ಹೋಗಿ ಅಲ್ಲಿ ಕುಂತಾಳ, ಆ ರೂಪಿ ಮಾತು ಕೇಳ್ಕೊಂಡು ಈ ಕೆಳಲಿಕ್ಕೆ ನನ್ನ ಸೊಸಿ ಒಂದೆದಕ್ಕೆ ಊರ್ ಬಿಡಾಡಿ ಆಕಿ ಬಾಳ ಗೆಳತ್ಯಾರಂತ. ಒಬ್ರು ಹೊಟ್ಟಾಗ ಒಬ್ರು ಹೊಕ್ಕೊಳ್ಳೋರಂತೆ, ಗೊತ್ತನ? ಅಂತ ಗೆಳತ್ಯಾರಂತವ್ರು. ಹೌದಾ? ನಿಂಗೆ ಯಾರಂದ್ರವಾ? 3 ದಿನಕ್ಕೊಂದು ಏನಾರ ರಾಡಿ ಇರ್ತತ್ ನೋಡಿ ನಿಮ್ದು. ಏನಿರ್ತತಿ ಕತಿ ನಿಂದೊಂದ ತಗ. 3 ದಿನಕ್ಕೊಂದು ರಾಡಿ ಇರ್ತತಂತ ತಗ. ಅಲ್ಲ ನೋಡಲ್ಲ, ಆಕಿ ನನಗೆ ಆರಾಮಿಲ್ಲ. ಈಕಿ ನೋಡಿದ್ರೆ ಮಂಗಳ ಬಂದು ನಿಮ್ಮ ಮನೆ ಕುಂತಾಳ. ಇಲ್ಲೇ ನನಗೆ ನನ್ನ ಜೊತೆಗೆ ಅಲ್ಲಿ ಯಾರದಾರ ಬೇವ? ಕಸ ಹೊಡೆದು ಕಲ್ಲು ಒರ್ಸರಿಲ್ಲ. ಒಂದು ದನ ಕರ ನೋಡ್ಕೋಬೇಕು, ಮಾಡ್ಬೇಕು, ಈ ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡ್ ಬರ್ಬೇಕು, ಪೂಜೆ ಮಾಡ್ಬೇಕು, ಮನ್ಯಾಗ ಡಬ್ಬಿ ಕಟ್ಟುದೈತಿ. ಇಷ್ಟೆಲ್ಲ ಕೆಲಸ ಒಬ್ಬಕ್ಕೆ ಹೆಂಗ್ ಮಾಡ್ಲಿ ಹೇಳೀಗ? ಈಕಿ ಮಂಗಳನ್ನ ಮನೆ ಕಳಿಸ್ತೇನೆ ಅಂದ್ರೆ ನಾನು ಬೇಡ ಅಂತಾನೆ. ಈಗ ಆಕಿ ಸೊಸಿ ಅಲ್ಲ ಅಂದ್ಲೆ? ಓಯ್ಯವ್ವ, ನಿನ್ ಸೊಸಿ ಒತ್ತಟ್ಟಿಗೆ ಹೋಗ್ಲಿ. ಆಕಿಗೆ ಅತ್ತಿ ನಂಗೆ ಅದನ್ ತಿನ್ನಂಗಾಗೈತಿ, ಅತ್ತಿ ನಂಗೆ ಇದನ್ ತಿನ್ನಂಗಾಗೈತಿ, ಮಾಡ್ಕೊಡಂಗಿಲ್ಲನು, ಸೊಸಿ ಮ್ಯಾಗ ಜೀವ ಇಲ್ಲನು, ಇಷ್ಟ ಅನು ಪ್ರೀತಿ ಅಂತೇಳಿ ಯವ್ವ ನನ್ನ ತಲೆ ಹಾಪ್ ಮಾಡಿ ಕೈ ಬಿಡ್ತಾಳ. ಅದಕ್ಕೆ ನನಗೆ ಅದೆಲ್ಲ ನನಗೆ ಸಹಿಸ್ಕೊಳಕ್ ಆಗಂಗಿಲ್ಲ. ಏನು ಈ ಬಿಡಾಡಿ ನೋಡಿದ್ರೆ ಕರೆದ್ರೆ ಅವ್ರ ಮನೆ ಬಿಟ್ಟು ಬರವಳ್ಳ. ಅಪ್ಪ, ಒಂಚೂರು ನೀವು ಹೋಗಿ ಮಾತಾಡ್ರಿಪ್ಪ. ಹಿಂಗಾದ್ರೆ ಹೆಂಗಪ್ಪ? ಮತ್ತಂಗಾರ ಮಗಳಿಗೆ ಹೇಳಂಗಿಲ್ಲ ನೀನು ಇದನ್ನ ಯಾವ್ದು? ಅಲ್ಲ, ಯಾರು ಇದು ಏನದ ಗಂಡನ ಮನೆ ಬಿಟ್ಟು ಈ ನಮ್ನಿ ಇರಿಸ್ಕೊಂತಾರ ಅಂತ ಕೇಳ್ರಿ ಅಪ್ಪ. ಇಲ್ಲ ಕೇಳ್ಬೇಕಾಗೈತಿ. ಯಾಕ ನೀನು ಅಂತ ಅದಿ. ನಾನು ಹೋಗ್ಲಿ ಬಿಡು ಇವತ್ತ ನಾಳೆ ಹೋಗಿ ಕೇಳೋಣ ಅನ್ಕೊಂಡು ಸುಮ್ಮನಿದ್ದೆ. ಇದ್ಯಾಕ ಭಾಳ ಪರಿಸ್ಥಿತಿ ಬಿಗಡಾಯಿಸಂಗೆ ಐತಿ. ಬಿಡಲ್ಲ, ತಲೆ ಕೆಡಿಸ್ಕೊಬೇಡ. ನೀನ್ನ ನಾ ಮೊದ್ಲು ಹೋಗಿದ್ದನ್ನೆಲ್ಲ ಏನು ಎತ್ತ ಅನ್ನೋದು ಬಗ್ಗೆ ಹರಿಸ್ತೇನೆ ಇದನ್ನ. ಏನು ಅಲ್ಲಿ ಹಿಂಗಾದ್ರೆ ಹೆಂಗ ಅಂತಿವ್ರು? ಇಲ್ಲ ನಾ ಹೋಗ್ಬರ್ತೇನೆ. ಹೋಗಿ ಕೇಳ್ರಿ ಅಪ್ಪ. ಆಯ್ತು, ನೀ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡವ. ನಾನು ಬರ್ತೇನೆ ನೋಡ್ರಿ. ಅವ್ರು ಆರಾಮಿಲ್ಲ ಅನ್ನ ನೀವ ಹೆಂಗಿದ್ರು ಹೇಳಾರ, ನೋಡ್ದಂಗೂ ಆಕತಿ, ಖರೇನಾ ಸುಳ್ಳ ಅಂತ ತಿಳ್ಕೊಂಡಂಗೂ ಆಕತಿ. ಏನಂತೀಯಪ್ಪ? ಹೌದಿಲ್ಲ? ಇವತ್ತ ಹೋಗ್ಬಿಡ ನಡ್ರಿ. ಅದು ಆರಾಮಿಲ್ಲ ಅಂತಿದ್ಲಲ್ಲ, ಎಟ್ರ ಮಟ್ಟಿಗೆ ಸುಳ್ಳು ಅನ್ನೋದರ ತಿಳ್ಕೊಂಬಿಡಣ ಅತ್ತಾಗ. ಹೌದಿಲ್ಲಪ್ಪ? ಏನಂತೀರಿ? ಬರೇ ಇವ್ರ ನಾಟಕ ಇದನ್ನೇ ಕೇಳೋದೇ ಆತ್ ನಾನು. ಬರೇ ಯಾವಾಗ ನೋಡಿದ್ರು ಅತ್ತಾಗ. ತಲೆ ಕೆಡಿಸ್ಕೋಬೇಡ. ಯಾಕೆ ಚಿಂತೆ ಮಾಡ್ತಿ? ಏನ ನಾ ಅದೇನಿಲ್ಲ, ನಾ ಕೇಳ್ತೇನೆ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಯಾಕ ಇದು ಸರಿ ಹೋಗ್ವಲ್ತಿದ? ಈಕೆ ಮಂಗಳ ಇಲ್ಲ, ಇಷ್ಟೊತ್ತಿಗೆ ಆಗ್ಲೇ ಹೊರಗೆ ಬಂದು ಏನಾರ ಒಂದು ಮಾತಾಡ್ಬೇಕಿತ್ತಲ್ಲ. ಮಕ್ಕೊಂಡಾಳನ? ಅಯ್ಯ, ಮಕ್ಕೊಂಡಿಲ್ಲವಾ? ಅಲ್ಲಿ ಹೋಗ್ಯಾಳ, ಅವ್ರ ಅಮ್ಮನ ಮನಿ ಅಂತೇಳಿ ಅಲ್ಲಿ ಹೋಗ್ಯಾಳ. ನಾನು ಹೇಳದೆ ಬೇಡ ಅಂತೇಳಿ ಒಟ್ಟು ಹೋಗ್ತೇನೆ ಅಂತ ಹೋಗ್ಯಾಳ. ಬ್ಯಾಡ ಅಂತ ಹೇಳ್ಬೇಕು ಅಂತಿ. ಅಲ್ಲ, ನಾ ಹೇಳಿದ್ರೆ ಏನ್ ಕೇಳ್ತಾರನವ? ನನ್ನ ಮನ್ಯಾಗ ನನ್ನ ಮಾತು ನಡಿವಲ್ತವ ಈಗ ಮೊದ್ಲಿನಂಗ. ನನ್ನ ಮಾತಿಗೆ ಮರ್ಯಾದೆ ಯಾರು ಕೊಡ್ತಾರ ಬೇಕತ್ತಲ್ಲ? ಯಾರು ಕೊಡುದಿಲ್ಲ. ಈಗ ನನ್ನ ಮಾತಂದ್ರೆ ಯಾರಿಗೂ ಲೆಕ್ಕಕ್ಕಿಲ್ದಂಗ ಆಗ್ಬಿಟ್ಟತಿ. ಇಲ್ಲಿ ಕೂತಾಳ ಅವಳಿಕೆ, ಈಗಿನ ಒದಿಬೇಕಿನ್ನ ಈಕಿಗೆ ಇಲ್ಲ ನನ್ನ ಮಾತಂದ್ರೆ ಲೆಕ್ಕಕ್ಕೆ. ಏನ್ ಮಂದಿಗೆ ಅನ್ನೋದೇನವ? ಯವ್ವ, ಅಲ್ಲಿ ಹೋಗಿ ಗಿಡಮಂಗೆ ನಂಗೆ ಅತ್ತಾಗಿತ್ತಾಗ ಹಾರಾಡಿ ಏನಾರ ಹೆಚ್ಚು ಕಮ್ಮಿ ಆತ ಅನ್ಕೋ, ಇಲ್ಲ ಏನೋ ಒಂದು ತಿನ್ಬಾರ್ದು ತಿಂತು ಮಾಡ್ತು, ಎದಕ್ಕೆ ಬೇಕವ? ನಮ್ಮ ಮನೆಗೆ ಇದ್ದಂಗೆ ಆರಾಮ ಆಕತ್ತೇನ? ಆತ ಈಗ ರಾತ್ರಿ ಏನಾರ ತ್ರಾಸ ಆತ ಅನ್ಕೋ, ಅಲ್ಲಿ ಕರ್ಕೊಂಡು ಹೋಗಕ್ಕೆ ಮಾಡಕ್ಕೆ ಕಾರ್ ಗಾಡಿ ಐತೆನ ದವಾಖಾನಿಗೆ? ಅಯ್ಯ, ಅವು ಮಂದಿ ಕಾಲು ಬಿದ್ದು ಯಾರ್ದೋ ಗಾಡಿ ತರಿಸಿ ಇಲ್ಲ ಬಸ್ಸಿಗೆ ಹಾಕೊಂಡು ಕರ್ಕೊಂಡೋಗಿ ದವಾಖಾನಿ ಮುಟ್ಸು ಮಟ ಅಂದ್ರೆ ಮುಗಿದೋದ್ ಕತಿ. ಅಲ್ಲ ಗಂಗಕ್ಕ, ನಿಮ್ಮ ಮಾತೇನು? ಕಾರ್ ಗಾಡಿ ಇದ್ದರ ಮನ್ಯಾಗ ಅಷ್ಟೇನ ಮಕ್ಳು ಮರಿ ಹಡಿಯೋದು? ಆರಾಮಿಲ್ದವರು ಜಪತ್ನ ಆಗಾರು ಮತ್ತೆ ಯಾರು ಆಗೋದಿಲ್ಲ? ನಾನು ಹಂಗಾರ ಹೋಗಿ ಇವರಿಬ್ಬರನ್ನ ಮಂಗಳನ್ನ ಮತ್ತು ನನ್ನ ಮಗನ್ನ ಹಡದ್ನಲ್ಲ, ಅವಾಗಿನ ಕಾರ್ ಗಾಡಿ ಇತ್ತೆ, ಅವಾಗೂ ಇಲ್ಲ ಈಗೂ ಇಲ್ಲ ಬಿಡ್ರಿ. ಹಂಗಂತೇಳಿ ಏನು ಬಸರಿ ಬಾಣೆತನ ಮಾಡಿಲ್ಲ ಅವ್ರು? ಅಲ್ಲಿ ಯಾಕೆ ಹಂಗ್ಯಾಕೆ ಮಾತಾಡ್ತೀರಿ ನೀವು? ಅಯ್ಯೋ ಕತಿಯ, ನಿಮ್ಮ ಮಾತು ಹೆಂಗಪ್ಪ? ಏನು ಯಾಕೆ ಅವ್ರಿಗೆ ಅಷ್ಟು ಬೇಜವಾಬ್ದಾರಿ ಅದಾರಂತ ಮಾಡಿರಿ? ಜವಾಬ್ದಾರಿ ಐತೆ ಅವ್ರಿಗೂ, ನೋಡ್ಕೋಬೇಕು ಹೆಂಗೆ ಏನು ಬಸರಣ್ಣ ಮಗಳು ಮನೆಗೆ ಬಂದಾಳ ಅಂತೇಳಿ. ಅವ್ರೇನು ಅಷ್ಟು ಬೇಜವಾಬ್ದಾರಿ ಇಲ್ಲ. ನಮ್ಮವ್ವ ಹೌದನ್ನಂಗೆ ಆಕಿನೂ ಮಕ್ಳು ಮರಿ ಹಡ್ದಕ್ಕೆ ಅದಾಳ. 6 ಹಡ್ದಕ್ಕೆ ಮಂದಿ 3 ಹಡ್ದಕ್ಕೆ ಮೂರ್ತ ಮಾಡಿದ್ಲಂತ. ಅವ್ರಿಗೂ ವಯಸ್ಸಾಗೈತಿ, ಮಕ್ಳು ಮರಿ ಬಸರು ಬಾಣತನ ಮಾಡೋದು ಗೊತ್ತೈತಿ. ನೋಡ್ದೆ ಇತ್ತಿತ್ತಾಗ ಯಾಕ ಮಂಗಳನು ಭಾಳ ಹೊಳ್ಳಿ ಮಾತಾಡಕತ್ತಾಳ. ಮಂಗಳನ ಜೊತೆಗೆ ಅವ್ರವನು ಮಾತಾಡಕತ್ತಾಳ. ಅಲ್ಲ ಮಾವ, ಇವ್ರಿ ಮತ್ತೆ ಗಂಗಕ್ಕೆ ಇಷ್ಟು ಬಾಯಿಗೆ ಬಂದಂಗೆ ಮಾತಾಡತ್ತಾರ, ನೀವು ಏನು ಅನ್ನೋವಲ್ರಿ, ಪಸೋ ಅನ್ನಕತ್ತೀರಿ ಜೊತೆಗೆ. ಮತ್ತು ನಂಗೆ ಸಿಟ್ಟು ಬಂತು. ಯಾಕ ಆಕಿ ಹೋಗಿ ಬರಲಿ ಬಿಡ್ರಿ, 4 ದಿನ ಅಜ್ಜಿ ಮನೆಗೆ ಹೋಗ್ಯಾಳ. ಏನಾಯ್ತು? ನಮ್ಮ ಹೋಗಿ ಬರಕ್ಕೆ ಆಗಲಿಲ್ಲ, ಅದಕ್ಕೆ ಆಕಿನ ಹೋಗ್ಯಾಳ. ನಿಮ್ಮ ಅವ್ಗ ಮೊಮ್ಮಗನ ಬೈಕ್ ಕಳಿತು ಅಂತೇಳಿ ಬರಲೇ ಇಲ್ಲ. ಅವನೇನೋ ಅದೇನೋ ಇಸ್ಪೀಟ್ ಆಡಿ ಮುಕ್ಕಳೇರ ಸಾಲ ಮಾಡಿಕೊಂಡು ಬೈಕ್ ಯಾವನ ಕಸ್ಕೊಂಡು ಬಂದಿದ್ದಂತಲ್ಲ, ಅದೇನ ಇದು ಏನದು ಕಳೆದಿದ್ದಲ್ಲಂತಲ್ಲ. ನಿಮಗೆ ಯಾರು ಹೇಳಿದ್ರು?
ನಾನು ಹೇಳಿಲ್ಲವ ಕಸ್ತೂರಿ. ನಾನು ಹೇಳಿದೆ ಅಂದ್ರೇನು ಹಂಗೆ ಮಾತಾಡತ್ತಿದ್ದೆ. ಪಾಪ ಕೇಳಿದ್ಲಿಕ್ಕೆ ಏನಾತಪ್ಪ ಸಿಕ್ತಾ ಗಾಡಿ ಅಂತ, ಅದಕ್ಕೆ ಇಲ್ಲವ ಹಿಂಗಿಂಗಾಗಿತ್ತಂತ ಅಂತ ಹೇಳಿದೆ. ಯಾಕೆ ಹೇಳ್ಬಾರ್ದಾಗಿತ್ತನ? ಏನಾತ್ ಹೇಳಿದ್ರು ನನ್ನ ಮಗಳಕ್ಕಿ. ಅಯ್ಯಯ್ಯ ಕತಿ ಯಾರ್ದೇನು ಹೆದರ್ಕೆ ನನಗೆ? ಅಲ್ಲ ಮಾವ, ಮತ್ತೆ ಇಲ್ಲಿದೆ ಅದು ವಿಷಯ ತವ್ರ ಮನೆಗೆ ಹೋಗಿ ಹೇಳ್ಬಾರ್ದು, ಗಂಡನ ಮನೆ ವಿಷಯ ಅಂತ ಅಂತೀರಿ. ಗಂಡನ ಮನೆ ವಿಷಯ ತವ್ರ ಮನೆಗೆ ಹೇಳ್ಬಾರ್ದು ಕರೆ, ಆದ್ರೆ ತವ್ರ ಮನೆ ವಿಷಯ ಹೆಣ್ಮಕ್ಳು ತಿಳ್ಕೊಬಹುದು. ಹಾಂ, ಮತ್ತೆ ನೀವು ನಿಮ್ಮ ಮನೆದೆಲ್ಲ ವಿಚಾರ ಬಂದು ಇಲ್ಲಿ ಹೇಳ್ತೀರಿ? ಅದು ನನ್ನ ಇಷ್ಟ. ನನಗೂ ಹೇಳ್ಬೇಡ ಅಂತಂದಿದ್ರೆ ನಾನು ಹೇಳ್ತಿದ್ದಿಲ್ಲ. ನಮ್ಮ ಮನೆಗೆ ನಂಗೆ ಹೇಳ್ಬೇಡ ಅನ್ನಲ್ಲ. ನೋಡಿ, ನಿಮಗೊಂದು ನ್ಯಾಯ, ಮಂದಿಗೊಂದು ನ್ಯಾಯ, ಒಟ್ಟು ಹಿಂಗೈತಿ. ನೋಡುವ ಕಸ್ತೂರಿ, ಹೆಚ್ಚಿಗೆ ಮಾತಬೇಡ. ಏನು ಸುಮ್ಮನೆ ಯಾಕೆ ಮಾತಾಡ್ತಿ ನೀನು? ಅಲ್ಲೇ ನಿಮ್ಮ ಅಣ್ಣ ಮೊದ್ಲ ನಮ್ಮನ್ ಕಂಡ್ರೆ ಆಗಿ ಬರೋದಿಲ್ಲ ಅವಂಗ. ಆ ಹುಡುಗಿ ಚಲೋ ನೋಡ್ಕೊಳಕತ್ತಾನ ಅನ್ನೋದು ತಿಳ್ಕೊ ಫಸ್ಟ್. ಮಾವ ಚಲೋ ನೋಡ್ಕೊಳತ್ತಾರ. ನಿನ್ನೆ ಫೋನ್ ಹಚ್ಚಿದ್ದೆ, ಮಾವ ನಂಗೆ ಏನೇನೋ ತಿನ್ನಕ್ಕೆ ತಂದು ಕೊಟ್ಟತಿ ಅಂತ ಹೇಳತ್ತಿದ್ಲಕ್ಕೆ. ಖುಷಿಲೇ ಮಾತಾಡ್ಕೊಂತ ಅಷ್ಟರು ಊಟ ಮಾಡ್ತೀವಿ, ನಂಗೆ ಎಷ್ಟು ಜೀವ ಮಾಡ್ತೈತೆ ಮಾವ ಅಂತ ಆಕಿನೇ ಹೇಳಿದ್ದೆ. ಜಗಳ ಜೂಟಿ ಮನಸ್ತಾಪ ಏನೇ ಇದ್ರು ನಮ್ಮ ಮೇಲೆ ಅಕ್ಕೋ ಆ ಹುಡುಗಿ ಮ್ಯಾಗೆ ಯಾಕೆ ತೋರಿಸ್ತಾರ ಅವರು. ಅಪ್ಪ ನೋಡ್ರಿ, ಹೋಗೋಣ ಹೋಲತ್ತಾಗ ನಂದ ನಮ್ಮ ಮನಿದ ಹರ್ದು ಊರ್ ಬಾಗ್ಲಾಗೈತಿ, ಇವ್ರದ್ದು ಎಲ್ಲಿ ಮಾತಾಡಕ್ಕೆ ಹೋಲತ್ತಾಗ ನೋಡ್ರಿ. ನೋಡಿ ಹೋಗ್ಬರ್ ಅತ್ತೇರ, ಒಂದೊಂದು ಸಲ ನನಗಂತರೂ ನಿಜ ಹೇಳ್ತೀನಿ, ಮಾವಾರು ಮಾಡೋದು ಯಾಕೋ ಇಷ್ಟನೇ ಆಗಲ್ಲಪ್ಪ. ಅವ್ರು ಮಾತಾಡೋದು ಭಾಳ ಬೇಜಾರಾಕೈತಿ. ಹೆಂಗೆ ಮಾತಾಡ್ತಾರ ಏಂತಾನ ಅಂತೇನ ಆತಾಗ ಅವ್ರು ಇವ್ರು ಮಾತಾಡ್ತಾರ, ಗಂಗಕ್ಕ ಬಾಯಿಗೆ ಬಂದಂಗೆ ಮಾತಾಡ್ತಾರಪ್ಪ. ಅವ್ರ ಜೋಡಿ ಅವರು ಹಂಗೆ ಮಾತಾಡ್ತಾರ. ಸಾಕಾಗೈತವ, ನನಗೂ ಸಾಕಾಗೈತಿ. ಏನಂತ ಹೇಳೋದು ಅವ್ರಿಗೆ ಹೇಳು. ಹೋಗ್ಲಿ ಬಿಡು, ನೀ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ? ಅವ್ರು ಏನಾರ ಯಾಕೆ ಅನ್ಕೊಲ್ಲ, ನಾವೇನಾರ ಬಿಟ್ಟೇವನ? ನಿನ್ನ ಪಾಡಿ ನಿನ್ನ ಮಗಳನ್ನ ಅಲ್ಲಿ ಕಳಿಸಿ ಮಾಡಿ ಆಕೆ ಪಾಡಿಗೆ ಆಕೆ ಬರ್ತಾಳ, ತಲೆ ಯಾಕೆ ಕೆಡಿಸ್ಕೊಂತಿ? ಹೋಗ್ಬೇಡ ಅಂತ ಯಾರು ಅಡ್ಕೊಂತಾರನ ಅಷ್ಟೇ. ಆರಾಮದಿರಿ? ನೀವು ಬರ್ತೀರಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಇವ್ರನ್ನ ಮನೆಯಾಗ ಇರಾಕರ ಹೇಳ್ತಿದ್ದೆ. ಹೊಲಕ್ಕೆ ಹೋಗ್ಯಾರ್ರಿ ಇವ್ರೆ, ತಡೆ ನಮ್ಮ ಆಳು ಹುಡುಗನ ಕಳಿಸಿ ಕರ್ಸಕ್ಕೆ ಹೇಳ್ತೇನೆ. ಹಾಂ ಹೇಳ್ರಿ. ಅಲ್ಲ ನಿಮ್ಗೇನು ಭಾಳ ಆರಾಮಿಲ್ಲ ಅಂತ ಅಂದ್ಲಪ್ಪ, ನೋಡಿದ್ರೆ ಆರಾಮಾಗಿ ಎದ್ದು ನಿಂತೀರಿ. ಹಾಂ, ಆರಾಮಿದ್ದಿದ್ದಿಲ್ಲ. ಅದು ಏನಾಯ್ತಂದ್ರೆ ಈಗ ನಿನ್ನೆ ಒಂದು ಸ್ವಲ್ಪ ಆರಾಮ ಅನ್ಸಕತ್ತೈತಿ. ಇನ್ನಿಂದನು ನಿಜವಾಗ್ಲೂ ಆರಾಮಿದ್ದಿದ್ದಿಲ್ಲ ನನಗೂ ನಿಜವಾಗ್ಲೂ ಆರಾಮಿದ್ದಿದ್ದಿಲ್ರಿ. ಭಾಳ ತ್ರಾಸ ಅನ್ಸಾತಿದ್ದಕ್ಕೆ ಒಂದು ಸ್ವಲ್ಪ ಬರಕ್ಕೆ ಹೇಳಿದ್ದೆ, ಮತ್ತು ಈಕೆ ಬರಲಿಲ್ಲಲ್ಲ, ಅದಕ್ಕೆ ಹಂಗಾರೆ ಬಿಡು ಹೋಲಿ, ಭಾಳ ಆರಾಮಿಲ್ಲನ, ಏನು ಎದ್ದೇಳಕ್ಕೆ ಕುಂದ್ರಾಕು ಬರುವಲ್ದನ ಅಂತೇಳಿ ನಾ ತಿಳ್ಕೊಂಡು ಅನ್ಕೊಂಡಿದ್ದೆ. ಭಾಳ ಆರಾಮಿಲ್ಲನ, ಹೋಗ್ಲಿ ಬಿಡು ಪಾಪ ಮತ್ತೆ ಅಂತೇಳಿ. ನೋಡಿದ್ರೆ ಗಟ್ಮುಟ್ಟ ಅದಿರಪ್ಪ. ನನಗೆ ತೀರಾ ಆರಾಮಿದ್ದಿದ್ದಿಲ್ಲ. ಇರ್ತಾಳ ಹಂಗಾರೆ ಬಂದು ಅಂತಂದರೆ ತೀರಾ ಬರಲೇ ಇಲ್ಲ. ಹಾಂ, ಅದು ಹೌದು. ಅಂದರೆ ಏನಾಗ್ಬಿಡ್ತಂದ್ರೆ ರೀ, ಬರಬಾರ್ದಂತ ಏನಿಲ್ಲ. ಅದೇ ಹೇಳಿದ್ನಲ್ಲ ನಿಮಗೆ, ನನಗೆ ಸ್ವಲ್ಪ ಬಿದ್ದು ನೋವಾಗಿತ್ತು. ನಾ ಹೋಗಿರ್ಲಿ ನಡಿತೈತಿ ಅಂತಂದೆ. ಅಯ್ಯೋ ಅವ್ವ, ನಿನಗಿಷ್ಟು ತ್ರಾಸ ಆಗೈತಿ, ನಾನು ಹೋಗಲ್ಲ ಅಂತೇಳಿ ಆಕಿಗೆ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಲ್ಲ, ಹಂಗಾಗಿ ಬರಲೇ ಇಲ್ಲ ಆಕೆ. ಮತ್ತು ಹಳ್ಯಾರು ಕಳಿಸಿದ್ವಲ್ಲ, ಅವ್ರು ಬಂದಿದ್ರು. ಅವ್ರನ್ನೇ ನೀವು ಕಳ್ಸೋದು? ನನ್ನ ಮಗನ ನೀವೇನು ಕಳ್ಸೋದು? ನನ್ನ ಮಗ ನನ್ನ ಮನೆಗೆ ಬರ್ತಾನಪ್ಪ, ಬಾ ಅಂದ್ರೆ ಅವ್ನಿಗೆ ಯಾರು ಕಳಿಸ್ಬೇಕಾಗಿಲ್ಲ, ತಾಯಿ ನೋಡ್ಬೇಕನ್ಸಿರ ಅವನೇ ಬರ್ತಾನೆ. ಇಷ್ಟಕ್ಕೂ ನಾನೇ ನಿಮ್ಮ ಮನೆಗೆ ಏನು ಮಾರಕ್ಕೆ ಕೊಟ್ಟಿಲ್ಲ ಅವನ್ನ. ಏನ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದಿದ್ದು ಒಂದ ಕಾರಣಕ್ಕೆ ಸ್ವಲ್ಪ ದಿನ ಇದ್ದು ಬರ್ತೇನವ ಅಂತಂದ. ಆಯ್ತು ತಗೋರಪ್ಪ, ಇದ್ದು ಬಾ ಹಂಗಾರ ಅಂತ ಕಳಿಸಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಅವನ್ನೇನು ನಾನೇ ನಿಮ್ಮ ಮನೆಗೆ ಏನು ದತ್ತು ಕೊಟ್ಟು ಕಳ್ಸೇನೆ? ನೀವು ಹೋಗಂದಾಗ ಬರಾಕ ಏನು ಜೀತಕ್ಕೆ ಬಿಟ್ಟೇನೆ? ನೀವು ಹೋಗಂದ್ರೆ ಅಷ್ಟ ಬರಾಕ, ಹಂಗೆಲ್ಲ ಏನೂ ಇಲ್ಲ. ಅಯ್ಯೋ, ಯಾಕೆ ಅಷ್ಟಕ್ಕೆ ಸಿಟ್ಟಾಗತ್ತೀರಿ? ನಾನು ಹಂಗೆ ಅನ್ಲಿಲ್ಲಪ್ಪ. ಮತ್ತಿನ್ನೇನು ಹಂಗೆ ಅನ್ನಂಗಿಲ್ರಿ? ನನ್ನ ಮಗನ ಕಳ್ಸೇನಲ್ಲ ಅಂತಿರಲ್ಲ. ನನ್ನ ಮಗ ಏನು ಕಸ ಹೊಡಿತಾನ, ಕಲ್ಲು ಒರೆಸ್ತಾನ, ನೆಲ ಒರೆಸ್ತಾನ, ಏನು ಮಾಡ್ತಾನ? ಏನು ಕೆಲಸನೂ ಬರಲ್ಲ ಅವಂಗ, ಗಣಮಗವ. ಏನು ಭಾಳ ಅಂದ್ರೆ ನಂಗೆ ಆರಾಮಿಲ್ಲ ಅಂದ್ರೆ ದವಾಖಾನೆ ಕರ್ಕೊಂಡು ಹೋಗಿ ಬರ್ಬೋದು ಅಷ್ಟೇ. ದವಾಖಾನೆ ಅಂದ ತಕ್ಷಣ ನೆನಪಾತ್ ನೋಡ್ರಿ. ಇವತ್ತು ನನಗೆ ಆರಾಮಿಲ್ಲ ಅಂದ್ರೆ ನಾನು ಒಬ್ಬೇಕೆ ದವಾಖಾನಿಗೆ ಹೋಗೇನಿ ಇವತ್ತು, ಗೊತ್ತಾ? ನಿಮ್ಮ ಮಗಳು ಮಾಡಾಕತ್ತಿರೋ ಕೆಲಸ ಅಂತದೈತಿ, ಕರೀರಿ ಇಲ್ಲಿ ಎಲದಾಳಕಿ. ಅಲ್ಲ ಹೌದು, ಆಕಿ ಇಲ್ಲಿ ಒಳಗೆ ಅದಾಳ, ಕರಿತೀನಿ ತಡ್ರಿ. ನೋಡ್ರಿ ಅಪ್ಪ, ಇಲ್ಲೇ ನೋಡು, ನಾ ಬಂದು ಇಷ್ಟೊತ್ತಾತ ಹತ್ತಿ ಬಂದಾಳ ಹೊರಗೆ ಅನ್ನೋದಕ್ಕೆ ಏನು ಗೊತ್ತಾಗಿರಲ್ಲ ಅಂತ ಮಾಡಿಯಾ? ಅಷ್ಟು ಉಡಾಫೆ. ಅಯ್ಯೋ ದೇವ್ರೆ, ಈ ಹೆಣ್ಮಗಳು ಯಾಕೆ ಹಿಂಗೆ ಮಾಡಕತ್ತಾಳಪ್ಪ? ಎಷ್ಟು ಸಿಟ್ಟು ಬಂದೈತೆ ಏನೈಕಿಗೆ. ಓಹೋ, ಯಾವಾಗ ಬಂದಿವ ಚಂದ್ರು? ಈಗ ಬಂದ್ ನೋಡು. ಆರಾಮದೇನು ಗಂಗವ್ವ? ಆರಾಮದೇನ್ರಿ, ಮ್ಯಾಲ್ ನೋಟಕ್ಕ ಆರಾಮದೇನಿ. ಯಾಕವ್ವ ಹಂಗೆ ಮಾತಾಡ್ತಿ? ಮತ್ತಿನ್ನೇನ್ಪಾ ಸುರಪ್ಪ, ನೀನ ಹೇಳಂಗಾರ ನೋಡೋಣ. ಈಗ ನನ್ನ ಮೊಮ್ಮಗನ ಇಲ್ಲಿ ಇಟ್ಕೊಂಡಿರಿ, ಅಲ್ಲೇ ಮನ್ಯಾಗ ಇನ್ನೊಬ್ಬ ಅದಾನ, ಆದ್ರೆ ನನ್ನ ಮೊಮ್ಮಗಳನ್ನ ಏನು ಕೊಟ್ಟಿತ್ತಲ್ಲ, 2ನೇ ಹುಡುಗ ಕೊಟ್ಟಿಲ್ಲದಾಳ. ಹಂಗಾಗಿ ಆಕಿ ಕೈಯಾಗ ಏನು ನೀಗದಲ್ ಬಿಡಿ. ಈಗ ಅದಕ್ಕೆ ಈಗ ಡಾಕ್ಟರ್ ವಜ್ಜಿ ಎತ್ತದು ಇಳೋದು ಏನು ಮಾಡಬೇಡ ಅಂದಾರಂತೆ. ಹಂಗಾಗಿ ಆಕಿ ಮನ್ಯಾಗ ಅದಾಳ ಈಗ, ತವ್ರ ಮನ್ಯಾಗ. ಈಗ ಒಬ್ಬ ಸೊಸಿ ಇಲ್ಲ ಅಂದಾಗ ಇನ್ನೊಬ್ಬ ಸೊಸಿಯರ ಇದ್ದು ಒಟ್ಟು ಅತ್ತಿ ಮನ್ಯಾಗ ಏನ್ ಬೇಕು ಏನು ಬೇಡ ನೋಡ್ಕೋಬೇಕಾದ ಸೊಸಿ ಕರ್ತವ್ಯ ಅಂತೀವೋ ಅನ್ನೋದಲ್ಲೋ ಹೇಳಂಗಾರ ನೋಡೋಣ. ಹೌದೌದು, ಅದು ಕರೆ. ನೀ ಹೇಳೋದು ಬರಬ್ಬರಿ ಐತಿ. ಆರಾಮದಿರತ್ತೀರ? ಆರಾಮದಿರ ಅಂಕಲ್? ಈ ಕಲ್ಲು ಮುಳ್ಳು ಆಮ್ಯಾಗ ಇಟ್ಕೋ ಅಲ್ಲವಾ. ಆಕಿ ಏನು ಹೇಳ್ಕೊಟ್ಟಾಳ ರೂಪ ನಿನಗೆ? ರೂಪ ನನಗೇನು ಹೇಳ್ಕೊಡ್ಬೇಕು?
ಆಕಿ ನನಗೇನು ಹೇಳ್ಕೊಟ್ಟಿಲ್ಲ ಮತ್ತೆ ಆಕಿ ಇಲ್ಲಿದೆಲ್ಲ ಪೂರ್ತಿ ವಿಚಾರನ ಹೇಳಿ ಆಕಿ ಮುಂದೆ ನೀ ಇವತ್ತು ದವಾಖಾನೆಗೆ ಬೆಟ್ಟ ಆದ್ರೆ ಏನು ಹಚ್ಚ ಹೊಡೆದಂಗೆ ಮಾತಾಡ್ತಾಳಪ್ಪ. ಅಯ್ಯೋ ನನ್ಗೇನು ಗೊತ್ತಿಲ್ಲನ ನಿಮ್ಮ ಸೊಸೆ ಅಲ್ಲಿ ಕುಂತಾಳ, ಕಾರ್ ಗಾಡಿ ಎಲ್ಲೈತಿ, ಅದೆಲ್ಲೈತಿ, ಇದೆಲ್ಲೈತಿ ಅಂತೇಳಿ ಆಕಿ ಮಾತಾಡಿದ್ ಕೇಳ್ಬೇಕಿತ್ತು ಇವತ್ತು ನೀನು, ಗೊತ್ತಾಕಿತ್ತು. ಅಂದ್ರೆ ನೀವಿಬ್ರು ಮಾತಾಡ್ಕೊಂಡು ಮಾಡಕತ್ತೀರೇನ? ಮಾಡ್ರಿ ಅದೇನೇನು ಮಾಡ್ಬೇಕಂತದಿರಿ. ನನ್ನ ಮಗನ್ನ ಕರ್ಕೊಂಡು ಹೋಗಕ್ಕಂತೇಳಿ ಬಂದೇನಿ ಇವತ್ತು. ಏನು ಅಲ್ಲ ಏನು ಆಟ ಹಚ್ಚಿಬಿಟ್ಟಿ ಏನು? ಅಲ್ಲ ಮನ್ಯಾಗ ಸೊಸಿ ಆದಕ್ಕಿ ಬಂದು ಅತ್ತಿ ಮನೆಗೆ ಇರ್ಬೇಕನ್ನೋದು ತಲೆಯಾಗ ಐತೋ ಇಲ್ಲ? ಹೇಳವ ಐತೆ ಇಲ್ಲ? ಅಲ್ಲ ಅತ್ತಿಯರ ಈಗ ನಾನು ರೂಪನ್ ಮಾತು ಕೇಳ್ಕೊಂಡು ಹಂಗಾರೆ ಹಿಂಗೆ ಮಾಡತ್ತೇನೇನು? ಹೇಳ್ರಿ ಹಂಗಾರೆ ನೀವೇ ನೋಡೋಣ. ನಾನು ಯಾಕೆ ಇನ್ನೊಬ್ರ ಮಾತು ಕೇಳಿ? ಯಾಕೆ ನನಗೆ ಸ್ವಂತ ಬುದ್ಧಿ ಇಲ್ಲ? ನಿನಗೆ ಸ್ವಂತ ಬುದ್ಧಿ ಐತೇನ? ಹೇಳಂಗಾರ ನೋಡೋಣ. ನಿಮ್ಮ ಹೋಗಿ ಆರಾಮಿಲ್ಲನ? ಆರಾಮಿಲ್ಲ ಅಂತಂದೆಲ್ಲ, ಎದ್ದಳಕ್ಕಾಗೋದು ಕುಂದ್ರಕ್ಕಾಗೋದು ಭಾಳ ತ್ರಾಸ ಆಗೈತಿ ಅಂದೆಲ್ಲ. ಎಲ್ಲಿ ಆರಾಮ ಅದಾರಲ್ಲ, ನಿಂತಾರಲ್ಲ. ಅವತ್ತು ಒಂದು ದಿನ ಎಲ್ಲ ಮರದಿನ ಬರ್ಬೋದಿತ್ತಲ್ಲ, ನೀನು ಬಂದೆ ನೀನು ಮನೆಗೆ ವಾಪಸ್. ಅಲ್ಲ ನಮ್ಮ ಮನ್ಯಾಗ ಅವ್ನು ಕಳ್ಸಿರಿ, ಅವನ್ ಕಸ ಹೊಡ್ ಕಲ್ಲು ಒರ್ಸೋನ, ಏನು ಅಡಿಗೆ ಮಾಡೋನ, ಏನು ಮಾಡವ? ಗಂಡ ಮಗನ ಕಳ್ಸಿದ್ರೆ ಏನು ಮಾಡ್ಬೇಕು? ನಿನಗೆ ಬರಕೇನ್ರ ಇದಾಡಾಗಿತ್ತು? ಇಲ್ಲಿ ಏನಿತ್ತವ ಅಂತ ತಲೆ ಹೋಗಂತ ಕೆಲಸ ಏನಿತ್ತು ಹೇಳ? ಒಟ್ಟ ಬರೋದ್ರಿಂದ ಮೈಗಾತನ ಒಟ್ಟು ಅಲ್ಯಾಕೆ ಬಂದು ಅವ್ರ ಮನೆ ಆರಾಮ ಅನ್ಸೈತಿ, ಅದಕ್ಕೆ ಅತ್ತಿ ಮನ್ಯಾಗ ಯಾಕೆ ಮಾಡ್ಬೇಕು ಅಂತ ಹೇಳಿ ನಿನಗೆ ಅಷ್ಟು ನಿನ್ ತವ್ರ ಮನ್ಯಾಗ ನಿಮ್ಮ ಅವ್ವ ನಿಮ್ಮ ಅಪ್ಪನ ಜೊತೆಗೆ ಇರ್ಬೇಕನ್ನೋದಿತ್ತಂದ್ರ ನೀನ್ ಎದಕ್ಕವ ಲಗ್ನ ಅದಿ ಹೇಳು? ಒಲ್ಲ ಅನ್ಬೇಕಿತ್ತು. ನಾನು ಮನ್ಯಾಗ ಬಂದು ಬಾಳೆ ಮಾಡೋ ಅಂತ ಸೊಸಿನ ಯಾವಾಗಿನಾರು ತಂದು ಮದುವೆ ಮಾಡಿಸ್ಕೊಂತಿದ್ದೆ ನನ್ನ ಮಗ. ನೀನು ಅವಾಗೆಲ್ಲ ಮದುವೆ ಮಾಡ್ಕೊಂಡು ಈಗ ಒಮ್ಮಿಂದ ಮಕ್ಕ ನನ್ನ ಮಗನ್ನ ಕರ್ಕೊಂಬಂದು ಇಲ್ಲಿ ಕುಂತ್ರ ಹೆಂಗಿದೆ ಅಂತ? ನಿಮ್ಮ ಮಗನ್ನ ನಾವು ಹೇಳ್ಕೊಂಬಂದು ಕುಂದಿಸ್ಕೊಟ್ಟಿರ್ತೀರ, ನಿಮ್ಗೆ ಹಿಂಗ ಅನಿಸ್ತಿತ್ತ? ತವ್ರ ಮನ್ಯಾಗ ಆರಾಮ ಅನ್ಸೈತಿ ನಿನಗೆ, ಅದಕ್ಕೆ ಬರಕ್ ಇಷ್ಟ ಇಲ್ಲ ನಿನಗೆ. ಎಲ್ಲ ಬೇಕಿನ ಸುಸ್ತಾರ ನಿನ್ನಂಗ ಮಾಡ್ತಾರನ? ನೋಡ್ರಿ ಬೇಜಾರಾಗ್ಬೇಡ್ರಿ. ನಮಗೆ ಗಂಡು ಮಕ್ಳು ಯಾರು ಇಲ್ಲ, ಹಂಗಾಗಿ ಏನಾಗ್ಬಿಟ್ಟೈತಿ ಅಂದ್ರೆ ಈಗ ಸ್ವಲ್ಪ ತೊಂದ್ರಿ. ಹಂಗಾಗಿ ಮಗ ಆಳಿಯ ಎಲ್ಲ ಅವನೇ ಆಗ್ಯಾನ. ಈ ಆಸ್ತಿ ಅಡುವರೆ ಯಾರಿಗೆ ಕೊಡ್ತೀವಿ ಹೇಳ್ರಿ ನೋಡೋಣ? ನಾಳೆ ನಮ್ಮ ಮಗಳಿಗೆ ಸೈಯಲ್ಲ, ನಮ್ಮ ಮಗಳಿಗೆ ನಮ್ಮ ಹಳೆಯಾಗ, ಅದಕ್ಕೆ ಈಗಿರ್ತ ನೋಡ್ಕೊಳ್ಳಿ ಅಂತ ಬಂದಿದ್ದು ಅಷ್ಟೇ. ಆಯ್ತ್ರಿ ಅಣ್ಣಾರ, ಆತ್ ನಿಮ್ಮ ಮಾತಿನಂತನ ಬರ್ತೇನೆ ನಾನು. ಆಸ್ತಿ ಅಡುವೆ ಯಾರಿಗೆ ಕೊಡೋದಲ್ಲ, ಮಗಳಿಗೆ ಹಳೆಯಾಗ ಸೈ ಅಂತೀರ. ಸರಿ, ಹಂಗಾರ ಮಗಳು ಎದಕ್ ಬಂದಾಳ ಇಲ್ಲಿ? ಹಳೆಯ ಬಂದು ನಿಮ್ಮ ಆಸ್ತಿ ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ನೋಡ್ಕೊಳಕತ್ತಾನ ಮಾಡಕತ್ತಾನ, ಆತು ಹೋತು. ಮಗಳಿಗೆ ಏನ್ ಕೆಲಸ ಐತ್ರಿ ಇಲ್ಲೇ? ಅಯ್ಯೋ ಅತ್ತಿಯರ, ನಾನು ನಮ್ಮ ಅವ್ವ ನಮ್ಮಪ್ಪ ನೋಡ್ಕೊಳ್ಳೋದು ಬೇಡ ಮನ್ಯಾಗ? ಆರಾಮಿಲ್ಲ ಅವ್ರಿಗೆ? ಬಪ್ಪರೆ ಮಗಳೇ, ಹಂಗಾರ ಅತ್ತಿಗೆ ಮಾವಗ ಆರಾಮಿಲ್ಲ ಅಂದ್ರೆ ನಡೀತಿತ್ತಲ್ಲ? ಇನ್ನೊಬ್ಬಕಿ ಸೊಸಿ ಇದ್ಲಲ್ಲ ಅಂತೇಳಿ ಬಂದಿದ್ದು. ಇನ್ನೊಬ್ಬಕಿ ಮಗಳಿದ್ದಿದ್ರೆ ನಾನು ಏನು ಇಷ್ಟು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಇನ್ನೊಬ್ಬಕಿ ಸೊಸಿ ಹೊಟ್ಟಿಲದಾಳ, ಆಕಿ ಹೋಗಿ ತವ್ರ ಮನ್ಯಾಗ ಕುಂತಾಳ. ಈಗ ಆಕಿ ನಾ ಹೇಳ್ತಾನೆ ಕೇಳ, ಆಕಿ ನೀವು ವಾಪಸ್ ಬೇಕಾದ್ರೆ ಬರುವಂತಿ ನಿಮ್ಮಪ್ಪ ನಿಮ್ಮವನ ಮನೆಗೆ. ಆದ್ರೆ ಈಗ ಸದ್ಯಕ್ಕೆ ಏನ, ಈಗ ಸದ್ಯದ ಮಟ್ಟಿಗೆ ಆಕಿ 9 ತಿಂಗಳು ಬಸ್ರು, ಆಮ್ಯಾಗ ಒಂದು 6 ತಿಂಗಳು ಹಡದ ಬಾಣೆತನ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ವಾಪಸ್ ಬರೋ ಮಟನು ನೀನು ಅಲ್ಲೇ ಇರ್ಬೇಕೀಗ. ಎಲ್ಲ ಮಾಡಿ ಮುಂದಿಟ್ಕೊಳಕ್ ನನಗಾಗೋದಿಲ್ಲ. ಸ್ವಲ್ಪ ಕೆಲಸ ಕಲಿಬೇಕವ ನೀನು. ಬಂದು ಅತ್ತಿ ಮನೆ ಮಾಡು ಒಂದಿನಕ್ಕರ. ನಾ ಹೇಳೋದೇನು ನಿಮ್ಗೆ ಸುಳ್ಳು ಅನಿಸ್ತೇನ್ರಿ ಅಕ್ಕಾರ? ಹಂಗಾರ ನಿಮಗೇನು ಸರಿ ಅನಿಸ್ತತೆ ತಪ್ಪು ಅನಿಸ್ತತೆ? ಹೌದು, ಈಗ ನೋಡು ವಯಸ್ಸಕ್ಕೆ ಬಂದ ಮಗನ್ನ ಇನ್ನೊಬ್ರ ಮನ್ಯಾಗ ಬಿಟ್ಟು ಇರೋದು ಅಂದ್ರೆ ಯಾ ತಾಯಿಗೆ ಮನ್ಸಿಗೆ ನೋವಾಗಲ್ಲ ಹೇಳಂಗಾರ ನೀನು ನೋಡೋಣ. ಹೊತ್ತೊಂಟ್ರ ಮಗ ಬೆಳಗ್ಗೆ ಎದ್ದು ಹೋಗಿ ಸಂಜೆಗೆ ಬರ್ತಿದ್ದ, ಈಗ ನೋಡಿದ್ರೆ ಅದೂ ಇಲ್ಲ. ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಿದ್ ಮಗ ಮನಿಗೆ ಬರತ್ತಿಲ್ಲ, ಅತ್ತಿ ಮನ್ಯಾಗ ಕುಂತಾನ. ಹೆತ್ ಕಳ್ಳ ಎಷ್ಟು ಒದ್ದಾಡ್ತತಿ ಅದನ್ನ ವಿಚಾರ ಮಾಡ್ಬೇಕಲ್ಲ, ಹೌದಿಲ್ಲ? ನಿಮ್ಮನ್ನೇನ ಅವ ನೋಡ್ಕೊಳ್ಳೋದೇ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ನೋಡ್ಕೊಲಿ, ಆಗಾಗ ಬರ್ಕೊಂತ ಹೋಗ್ಕೊಂತ ಇರ್ಲಿ. ಈಗ ಮತ್ತೆ ನಿಮ್ಮಲ್ಲೇ ಕೆಲಸ ಮಾಡಿಸ್ಕೊಳ್ತೇನೆ, ಈ ಫ್ಯಾಕ್ಟ್ರಿ ಎಲ್ಲ ಅವಂಗ ಜವಾಬ್ದಾರಿ ವಹಿಸ್ಕೊಡ್ತೇನೆ ಅಂತ ಅದೀರಿ, ಅದನ್ನು ವಹಿಸ್ರಿ. ಆದ್ರೆ ಸಂಜೆಕೆಲ್ಲ ಒಂದು ತಾಯಿ ಮಾಡ್ಲು ಸೇರ್ಕೋಬೇಕಲ್ಲ, ಯಾವುದೇ ಮಕ್ಕಳಾದ್ರು, ಹೌದಿಲ್ಲ? ಅದೊಂಥರ ನೆನಪಕ್ಕತೆ ಆಗೋದಿಲ್ಲ ಹೇಳ್ರಿ ಹಂಗಾರ ನೋಡೋಣ. ಅದನ್ನ ವಿಚಾರ ಮಾಡ್ಬೇಕಾಗತ್ ಸ್ವಲ್ಪ. ಇಲ್ಲ, ನೀವು ಹೇಳೋದು ಸರಿನೇ ಐತಿ. ಆಯ್ತು ಅವ್ರಿ, ಇವತ್ತು ಕಳಿಸ್ತೇನೆ, ನಾನು ನಿಮ್ಮ ಮನೆಗೆ ಕಳಿಸ್ತೇನೆ. ನಾನ್ ಬರಲ್ಲ, ನಮ್ಮಪ್ಪ ನಮ್ಮವನ್ ಬಿಟ್ಟು ನಾ ಎಲ್ಲಿಗೂ ಬರಲ್ಲ. ಏನ್ವಾ? ಹೌದು ಅಂಕಲ್, ನಾನು ನಮ್ಮಪ್ಪ ನಮ್ಮವನ್ ಬಿಟ್ಟು ಎಲ್ಲೂ ಬರೋದಿಲ್ಲ. ಅದು ಅಲ್ಲದೆ ನಮ್ಮಪ್ಪಗೆ ಆರಾಮಿಲ್ಲ, ನಾನು ಈ ಟೈಮ್ನಾಗ ಎಲ್ಲೂ ಬರಲ್ಲ. ಆಮೇಲೆ ಇನ್ನೊಂದು ನನಗೆ ಅಲ್ಲಿರೋಕೆ ಇಷ್ಟ ಇಲ್ಲ, ನನಗೆ ಇಲ್ಲಿರೋಕ್ಕೆ ಇಷ್ಟ. ನಾನು ಬರಲ್ಲ ಅಂಕಲ್, ನಂಗೆ ಬೇಡ, ನಾನು ಅಲ್ಲಿರಲ್ಲ. ಸುಮ್ಮನೆ ನಂಗೆ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾ ಅತ್ತಿ ಮನೆ ನಂಗೆ ಬೇಕಾಗಿಲ್ಲ. ನೋಡವ, ಹೌದರೆ ಅದೇ ನನಗೆ ಗೊತ್ತಿತ್ತು. ಈಗ ಯಾವಾಗ ಕಳ್ಳಕತ್ರಿ ಆಟ ತೆಗೆದು ಆಟ ಆಡಕತ್ಲಲ್ಲ, ನನಗೆ ಗೊತ್ತು. ಅತ್ತಿ ಬೇಡ, ಅತ್ತಿ ಮಗ ಬೇಕಲ್ಲ. ಬರ್ಲಿ ಇವತ್ತು ನನ್ನ ಮಗ ಬರ್ಲಿ, ಎರಡರಾಗ ಒಂದು ತೀರ್ಮಾನ ಮಾಡೇ ಕೈ ಬಿಡ್ತೇನೆ. ಏನ ನನ್ನ ಮಗ ಏನು ಬಂದು ತಾಯಿ ಜೊತೆಗೆ ಇರ್ತಾನೆ ಇರೋದಿಲ್ಲ, ತಿಳ್ಕೊಂಡೇ ಬಿಡ್ತೇನೆ ನಾನು. ಆಗಿದ್ದಾಗಲಿ ನಡಿಪ, ಇನ್ನು ಇವ್ರ ಕೂಡ ಮಾತಾಡಿ ಏನು ಉಪಯೋಗಿಲ್ಲ. ನಡಿಪ ಹೋಗೋಣ, ನಡಿ, ಸುಮ್ಮನೆ ಮಾತು ಯಾಕದ, ನಡಿ. ಅಲ್ಲ ತಡ್ರಿ, ಸ್ವಲ್ಪ ಸಮಾಧಾನ ತಡ್ರಿ. ಇನ್ನೇನ್ ಸಮಾಧಾನ ರೀ, ಮಾತಾಡ ಮಾತು ನೋಡ್ರಿ ಹೆಂಗೈತಿದ್. ನಾಳೆ ನಿನ್ ಮನಿಗ್ ಸೊಸಿ ಬಂದ್ ನಿಮ್ಮ ಮನಿಗ್ ಸೊಸಿ ಬಂದಿದ್ರ, ಅಕ್ಕಿ ಹಿಂಗ ಅಂದಿದ್ರ ನಿಮ್ಗೆ ಅವಾಗ ಗೊತ್ತಾಕಿತ್ತು ಅದ್ರ ಬೇಜಾರ ಏನಂತೇಳಿ. ಅಲ್ಲ ಅತ್ತಿ ಮನಿಗ್ ಬರಾಕ ಒಲ್ಲೆ, ಕಾಲ್ ಇಡಾಕ ಒಲ್ಲೆ ಅಂದ್ರೆ ತೀರ ಹೆಂಗಿದು ಪದ್ಧತಿ ಅಂತ ನನಗರ್ಥ ಆಗೋಲ್ತು. ನಾನಿಲ್ಲೇ ನಮ್ಮ ಅಪ್ಪ ನಮ್ಮವನ ಜೊತೆಗೆ ಇರ್ತೀನಿ. ನಂಗೆ ಇಲ್ಲಿದ್ದಷ್ಟು ಆರಾಮ ಅಲ್ಲಿಲ್ಲ, ನಂಗೆ ಅಲ್ಲಿ ಹೊಂದಾಣಿಕೆನೂ ಆಗೋದಿಲ್ಲ. ಅದಕ್ಕೆ ಏನು ಕಮ್ಮಿ ಆಗೈತವ ನಿನಗಲ್ಲೇ? ಏನು ಕಮ್ಮಿ ಆಗೈತಿ ನಿನಗೇನು? ನಾ ದಿನ 50 ರೊಟ್ಟಿ ಬಡಿತೀನಿ ನೋಡು ಪಾಪ, ಅದಕ್ಕೆ ತ್ರಾಸ ಆಗ್ಬಿಟ್ಟತ್ತಲ್ಲ ನಿನಗೆ. ಒಂದು ಅಡಿಗೆ ಬರೋದಲ್ಲ, ಆಂಬ್ಲಿ ಬರೋದಲ್ಲ
ನಿನಗ ಜೊತೆಗೆ ಸೇರ್ಕೊಂಡು ಎಲ್ಲ ಮಾಡಕ್ಕೆ ನಾನು ಅಂತಾದ್ರಾಗ ನೀನು ಇಂಥ ಮಾತು ಏನಿಲ್ಲ ನಿನಗೆ ಸಲಿಗೆ ಕೊಟ್ಟಿದ್ದು ಹೆಚ್ಚಾಗೈತಿ ಬರ್ಲಿ ಇವತ್ತು ನನ್ನ ಮಗ ಹಿಂಗ ಅಂದ್ಲೆ ನೀನು ಹೆಂಡ್ತಿ ಅಂತ ಹೇಳ್ತಾನೆ